ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾವ, ನಾವಿಬ್ರು ಒಂದಾಗಿರ್ಬೇಕು ಅಂತ ಎಷ್ಟೆಲ್ಲ ದೇವ್ರ ಸೇವೆ ಮಾಡಿದೀವಿ. ಆ ಸೇವೆ ಫಲ ನಮ್ಮನ್ನು ದೂರ ಆಗೋದಕ್ಕೆ ಬಿಡಲ್ಲ, ಯಾವತ್ತಿಗೂ ಬಿಡಲ್ಲ. ಮಾವ, ಇದ್ದಕ್ಕಿದ್ದಾಗೆ ಈಡ್ಗಾಯಿ ಸೇವೆ ಮಾಡ್ಬೇಕು ಅಂತ ಏನಕ್ಕೆ ಅನಿಸ್ತು ನಿಮ್ಗೆ? ಬಂಗಾರಿ, ನಿನ್ನೆ ಕನ್ಸಲ್ಲಿ ನಾವಿಬ್ರು ಜಗಳ ಆಡ್ಕೊಂಡು ನೀನು ನಿನ್ ತವ್ರ ಮನೆಗೆ ಹೋಗ್ಬಿಟ್ಟಿದೀಯಾ. ಅದನ್ನ ನೆನ್ಸ್ಕೊಂಡು ಬೇಜಾರಾಗಿ ನಾನು ಒಬ್ನೇ ಕೂತ್ಕೊಂಡು ಅಳ್ತಿದ್ದೆ. ಹೌದಾ? ನಿಜವಾಗ್ಲೂ ನಾವಿಬ್ರು ಜಗಳ ಮಾಡಿದ್ವಾ? ಹೌದು ಬಂಗಾರಿ, ಯಾಕೋ ಬೆಳಿಗ್ಗೆಯಿಂದ ನನ್ ಮನ್ಸೇ ಸರಿ ಇಲ್ಲ. ಎಲ್ಲಿ ಕನ್ಸು ನಿಜ ಆಗ್ಬಿಡುತ್ತೆ ಅಂತ ಭಯ ಸ್ಟಾರ್ಟ್ ಆಯ್ತು. ನಾನ್ ತುಂಬಾ ಅದೃಷ್ಟ ಮಾಡಿದ್ದೆ ಮಾವ ನಿಮ್ಮನ್ ಪಡೆಯೋದಕ್ಕೆ. ಎಷ್ಟು ಪ್ರೀತಿ ಮಾಡ್ತೀರಾ ಮಾವ ನನ್ನ? ನೋಡ್ ಬಂಗಾರಿ, ಈ ಪ್ರೀತಿಗೆ ಯಾವತ್ತು ಯಾರ ಕಣ್ಣು ಬೀಳ್ಬಾರ್ದು. ರಾತ್ರಿ ಕಂಡಿದ್ ಕನ್ಸು ಯಾವತ್ತು ನನ್ಸಾಗೋದ್ ಬೇಡ. ಒಂದ್ ವೇಳೆ ಹಾಗೇನಾದ್ರೂ ಇಬ್ರು ಮಧ್ಯ ಜಗಳ ಆಯ್ತು ಅಂತಂದ್ರೆ ನಾವೇ ದೂರ ಆಗ್ಬೇಕು ಅಂತ ಅನ್ಕೊಂಡ್ರು ಆ ದೇವ್ರು ನಮ್ಮನ್ನ ದೂರ ಮಾಡಬಾರ್ದು ಅಂತ ಬೇಡ್ಕೊಂಡು 101 ಕಾಯಿ ಹೊಡೆಯೋಣ. ಬಂಗಾರಿ, ಸ್ವಲ್ಪ ದೂರ ಹೋಗು. ಅಲ್ಲ ಮಾವ, ಕನಸ್ ಕಂಡಿದ್ದಕ್ಕೆಲ್ಲ ಭಯ ಪಟ್ರೆ ಹೇಗೆ ಅಂತ. ಬಂಗಾರಿ, ನಾನ್ ನನ್ ಕನ್ಸಲ್ಲೂ ನಿನ್ನ ಬಿಟ್ಟಿರೋದಕ್ಕೆ ಇಷ್ಟಪಡಲ್ಲ. ಮಾವ, ನಾನು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಒಂದೇ, ಸಾವು ಬಂದ್ರೂ ಅದು ಮೊದಲು ನನಗೆ ಬರಬೇಕು. ಅಲ್ಲಿವರೆಗೂ ನಾವಿಬ್ರು ಇಷ್ಟೇ ಪ್ರೀತಿಯಿಂದ ಜೊತೆನಲ್ಲಿರ್ಬೇಕು. ಅಲ್ಲ ಬಂಗಾರಿ, ಸಾಯೋ ಬಗ್ಗೆ ಎಲ್ಲ ಯಾಕೆ ಮಾತಾಡ್ತಾ ಇದೀಯಾ? ನನ್ನನ್ನು ಒಂಟಿ ಮಾಡಿ ನೀನು ಒಬ್ಳೆ ಹೋಗ್ಬೇಕು ಅಂತ ಆಸೆನಾ? ಆಸೆ ಅಲ್ಲ ಮಾವ, ನಿಮ್ಮನ್ ಬಿಟ್ಟು ಒಂಟಿಯಾಗಿರೋ ಶಕ್ತಿ ನನಗಿಲ್ಲ. ನನಗೂ ಅಷ್ಟೇ ಬಂಗಾರಿ, ನೀನನ್ನು ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ. ಮಾವ, ಹೇಳು ಜ್ಯೋತಿ. ಅಲ್ಲ ಮಾವ, ಅದು ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ, ಪದೇ ಪದೇ ಅದನ್ನೇ ಹೇಳ್ತೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡಿ. ಆದ್ರೆ ಇದು ಒಂದ್ಸಲ ನಿಮ್ ನಿರ್ಧಾರದ ಬಗ್ಗೆ ಯೋಚನೆ ಮಾಡ್ತೀರಾ? ಜ್ಯೋತಿ, ನಾನೊಂದು ತೀರ್ಮಾನ ತಗೋಬೇಕಾದ್ರೆ 100 ಅಲ್ಲ 1000 ಸಲ ಯೋಚನೆ ಮಾಡ್ತೀನಿ. ಅದು ನಂಗೆ ಸರಿ ಅನ್ಸಿದ್ಮೇಲೆ ನನ್ನ ಕೈಗೆ ಎತ್ಕೊಳ್ಳೋದು. ಇದು ನಿನಗೂ ಗೊತ್ತಿದೆ. ಗೊತ್ತಿದ್ದು ಯಾರು ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ಕೇಳಿದ ಪ್ರಶ್ನೆನೇ ಕೇಳಿ ಯಾಕೆ ನನಗೆ ಹಿಂಸೆ ಕೊಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಇದು ನಮ್ ತುಳಸಿ ಜೀವನದ ಪ್ರಶ್ನೆ ಮಾವ. ಅಂದ್ರೆ ನಿಮಗ್ ಮಾತ್ರ ನನ್ನ ತಂಗಿ ಬಗ್ಗೆ ಕಾಳಜಿ ಇರೋದು, ನನಗಿಲ್ಲ ಅಂತನಾ? ಚಚ್ಚೆ, ಹಾಗಲ್ಲ. ದೇವ್ರಿಚ್ಛೆ ಏನು ಅನ್ನೋದನ್ನ ನೀವೇ ನೋಡಿದ್ರಲ್ವಾ? ಲಗ್ನ ಬರ್ಸೋವಾಗ್ಲೂ ಅಲ್ಲಿ ಇಂದ್ರ ಮತ್ತೆ ತುಳಸಿ ಅಂತ ಬಂದಿದೆ. ಅದ್ರ ಅರ್ಥ ಅವರಿಬ್ರು ಒಂದಾಗ್ಬೇಕು ಅಂತ ತಾನೆ. ಇಲ್ಲ ಅಂದ್ರೆ ನಾನೇ ಒಂದ್ ಮಾಡ್ತೀನಿ ಅಂತ ಹೇಳಿ ಆ ದೇವ್ರು ಹೇಳಿರೋ ಮಾತಿದು. ಅದನ್ನು ಮೀರಿ ನೀವು ಮುಂದೆ ಹೆಜ್ಜೆ ಇಡೋದು ಸರಿನಾ? ನೀವೇ ಹೇಳಿ ಮಾವ. ಜ್ಯೋತಿ, ನಾನು ದೇವರಿಗೆ ವಿರುದ್ಧವಾಗಿ ಹೋಗ್ತಾ ಇಲ್ಲ. ನನ್ನ ಮನಸ್ಸಿನ ನಿರ್ಧಾರದ ಪ್ರಕಾರ ಹೋಗ್ತಾ ಇದ್ದೀನಿ. ಅದೇ ಬೇಡ ಅಂತ ಹೇಳ್ತಾ ಇರೋದು ಮಾವ. ತುಳಸಿಗೆ ಇಂದ್ರಣ್ಣ ಅಂದ್ರೆ ತುಂಬಾ ಇಷ್ಟ. ಅವನಿಗೂ ಅವಳು ಅಂದ್ರೆ ಪ್ರಾಣ. ಈ ಮದ್ವೆ ಏನಾದ್ರೂ ನಡೆದ್ರೆ ಅವಳು ಖಂಡಿತ ಬದುಕಿರಲ್ಲ ಮಾವ. ಬದುಕಿರ್ತಾಳೆ.
ನನ್ನ ತಂಗಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಾನು ಬದುಕಿರಲ್ಲ ಅನ್ನೋದು ಅವಳಿಗೂ ಚೆನ್ನಾಗಿ ಗೊತ್ತಿದೆ. ಆ ಭಯಕ್ಕಾದರೂ ಅವಳು ತಪ್ಪು ಹೆಜ್ಜೆ ಇಡಲ್ಲ. ಆ ನಂಬಿಕೆ ನನಗಿದೆ. ಮಾವ, ಯಾಕಿಷ್ಟು ಹಠ ಮಾಡ್ತಾ ಇದ್ದೀರಾ? ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ಅವ್ರಿಬ್ಬರನ್ನೂ ದೂರ ಮಾಡಬೇಡಿ ಮಾವ. ಜ್ಯೋತಿ, ನನಗೇನು ಅವರಿಬ್ಬರನ್ನೂ ದೂರ ಮಾಡಬೇಕು ಅನ್ನೋ ಆಸೆ ಇಲ್ಲ. ಆ ವಿಧಿನೇ ಅವರಿಬ್ಬರನ್ನೂ ದೂರ ಮಾಡಿದೆ. ನಿಜವಾಗ್ಲೂ ಆ ದೇವರಿಗೆ ಅವರಿಬ್ಬರನ್ನೂ ಒಂದು ಮಾಡಬೇಕು ಅನ್ನೋ ಆಸೆ ಇದ್ರೆ ಮಾಡಲಿ, ನಾನೇನು ಬೇಡ ಅನ್ನಲ್ಲ. ಹಾಗಂತ ದೇವರನ್ನ ನಂಬ್ಕೊಂಡು ನನ್ನ ಪ್ರಯತ್ನನ ನಾನು ಕೈ ಬಿಡಲ್ಲ. ನನ್ನ ತಂಗಿ ಜೀವನನ ಸರಿ ಮಾಡೋದಕ್ಕೆ ಏನು ಮಾಡಬೇಕೋ ಅದನ್ನು ನಾನು ಮಾಡೇ ಮಾಡ್ತೀನಿ. ಈ ಸ್ಪರ್ಧೆಯಲ್ಲಿ ಆ ದೇವರು ನನ್ನನ್ನು ಸೋಲಿಸಿ ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತಿದ್ರು ಸಂತೋಷನೇ, ಇಲ್ಲ ಆ ದೇವರೇ ಸೋತು ನಾನು ಗೆದ್ರೂ ನಂಗೆ ಸಂತೋಷನೇ. ಆ ದೇವ್ರ ಕೆಲಸನ ದೇವ್ರು ಮಾಡಲಿ, ನನ್ನ ಕೆಲಸನ ನಾನು ಮಾಡ್ತೀನಿ. ಮಲ್ಕೋ ಮಲ್ಕೋ ಅಂದೆ. ತರಕ್, ನೆನೆ ದೇವಸ್ಥಾನದಲ್ಲಿ ಜಾತಕಗಳು ಬದಲಾಗಿ ಏನೇನೋ ಆಗೋಯ್ತು. ನಿಮ್ದು ಇನ್ನೊಂದು ಜಾತಕ ಇದ್ರೆ ಕೊಡ್ತೀರಾ? ಲಗ್ನ ಬರೆಸ್ಬೇಕು. ನನ್ನ ಮೊಬೈಲಲ್ಲಿದೆ, ಆಮೇಲೆ ಕಳಿಸ್ಲಾ? ಸರಿ. ತುಳಸಿ ಜಾತಕ ಇಲ್ಲೇ ಇಟ್ಟಿದ್ನಲ್ಲ. ಜೊತೆ 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 ದೇವ್ರ ಮನೇಲಿ ತುಳಸಿ ಜಾತಕ ಇಟ್ಟಿದ್ಯಲ್ಲ, ಏನಾಯ್ತು? ಅಲ್ಲೇ ಇದೆ ಅಲ್ಲ ಮಾವ. ಅಲ್ಲಿ ಇದ್ದಿದ್ರೆ ನಾನು ನಿನ್ನ ಕೇಳ್ತಾ ಇದ್ನ. ಅದನ್ನ ಏನಾದ್ರೂ ಲಗ್ನ ಪತ್ರಿಕೆ ಜೊತೆ ಎಷ್ಟು ಬಿಟ್ಟಿಯಾ ಹೇಗೆ? ಇಲ್ಲ ಮಾವ, ನಾನೆಲ್ಲೂ ಆಚೆ ಬಿಸಾಕಿಲ್ಲ, ಅಲ್ಲೇ ದೇವ್ರ ಮನೇಲೆ ಇಟ್ಟಿದ್ದೀನಿ. ಅಲ್ಲೇ ಇದ್ದಿದ್ರೆ ಈಗೆಲ್ಲ ಹೋಯ್ತು? ಹಾಗಿದ್ರೆ ಆ ದೇವ್ರೆ ತಗೊಂಡಿರ್